ವಾರ್ತೆಯ ಮುಖ್ಯಾಂಶಗಳು. ಬೆಂಗಳೂರು ಬಸವ ವಸತಿ ನಿಗಮಕ್ಕೆ ಕುಳುವೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಂಜಿತಾ ಹೆಗಡೆ ಭೇಟಿ. ಪಠ್ಯ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಆಸಕ್ತಿ ತೊಡಗಿಸಿ ಶಾಸಕ ಭೀಮಣ್ಣ ನಾಯ್ಕ್. ಶಿರಸಿ ಆಟೋ ಚಾಲಕರಿಗೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಸಮವಸ್ತ್ರ ಕಡ್ಡಾಯ, ಜಾಗೃತಿ ಮಾಹಿತಿ. ಬ್ರಾಹ್ಮಣ ಇದೊಂದು ಜಾತಿಯಲ್ಲ, ಇದೊಂದು ಸಿದ್ಧಾಂತ, ತತ್ವ, ಆದರ್ಶ ಎಂದ ಪ್ರಮೋದ್ ಮುತಾಲಿಕ್. ಕಾರವಾರದಲ್ಲಿ ಮೇ 4ರಿಂದ 5 ದಿನಗಳ ಅದ್ದೂರಿ ಕರಾವಳಿ ಉತ್ಸವ. ಸತೀಶ್ ಸೈಲ್. ಗಾಂಜಾ ಮಾರಾಟ, ಓರ್ವನ ಬಂಧನ. ಗಾಂಜಾ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ಆರೋಪಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಸೈಬರ್ ಅಪರಾಧಗಳ ತಡೆಗೆ ಸೂಕ್ತ ಕ್ರಮ. ಸಹಾಯವಾಣಿ 1930 ಹಾಗೂ ವೆಬ್ ಬಾಟ್ ಉನ್ನತೀಕರಣ. ಬಸವ ವಸತಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದ ಸಹಾಯಧನ ವಿಳಂಬವಾದ ಹಿನ್ನೆಲೆಯಲ್ಲಿ ತಾಲೂಕಿನ ಕುಳುವೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಂಜಿತಾ ಹೆಗಡೆ ಬೆಂಗಳೂರಿನಲ್ಲಿ ವಸತಿ ನಿಗಮಕ್ಕೆ ಭೇಟಿ ನೀಡಿ ಮನವಿ ಸಲ್ಲಿಸಿದರು. ಹಲವು ತಿಂಗಳಿನಿಂದ ಬಸವ ವಸತಿ ಯೋಜನೆಯ ಫಲಾನುಭವಿಗಳಿಗೆ ಸಹಾಯಧನ ಪಾವತಿಯಾಗದೆ ವಿಳಂಬವಾಗಿದ್ದು, ಇದರಿಂದ ಬಡವರು ತೊಂದರೆ ಪಡುವಂತಾಗಿದೆ. ಕಾರಣ ತಕ್ಷಣ ಹಣ ಬಿಡುಗಡೆ ಮಾಡಿಕೊಡುವಂತೆ ಸೋಮವಾರ ವಸತಿ ನಿಗಮದ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಸದ್ಯದಲ್ಲಿ ಹಣ ಪಾವತಿಸುವ ಕುರಿತು ಭರವಸೆ ನೀಡಿದ್ದಾಗಿ ರಂಜಿತಾ ಹೆಗಡೆ ತಿಳಿಸಿದರು. ಪಠ್ಯ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡು ಸಿಕ್ಕಿರುವ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ನಿಸ್ವಾರ್ಥ ಸೇವೆ ಸಲ್ಲಿಸುವ ಮುಖಾಂತರ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲು ಶಿಬಿರಗಳು ಸಹಕಾರಿಯಾಗುತ್ತವೆ ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು. ಅವರು ತಾಲೂಕಿನ ಕೋಲಶಿರಸಿಯಲ್ಲಿ ಆಧಾರ ಶಿಕ್ಷಣ, ಸ್ವಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಪತ್ರಕರ್ತ ದಿವಂಗತ ಶಿವಶಂಕರ್ ಕೋಲಶಿರಸಿ ಅವರ ನೆನಪಿನ ಕಲರವ 2025 ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಿಸಿ ಮಾತನಾಡಿದರು. ಶಿಕ್ಷಣವು ನಮಗೆ ಒಳ್ಳೆಯ ಸಂಸ್ಕಾರ ನೀಡುತ್ತದೆ. ನಾವು ಶಿಬಿರದಲ್ಲಿ ಸಿಕ್ಕ ಒಳ್ಳೆಯ ವಿಚಾರವನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಬೇಕು. ಆ ಮೂಲಕ ನಿಸ್ವಾರ್ಥ ಸೇವೆ ನಮ್ಮಿಂದ ಆಗಬೇಕು. ಪುಸ್ತಕ ಕೇವಲ ಓದಿಗೆ ಮಾತ್ರ ಸೀಮಿತವಾಗಿರದೆ ತಿಳಿದ ಜ್ಞಾನವನ್ನು ಸಮಾಜ ಸೇವೆಗೆ ಬಳಸಿಕೊಳ್ಳಬೇಕು ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ಆಧಾರ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ್ ಮಾಳ್ಕೋಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಿಬಿರಕ್ಕೆ ಸಹಾಯ ನೀಡಿದ ಎಲ್ಲರನ್ನೂ ಸ್ಮರಿಸಿ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸಿದರು. ಶಿಬಿರದಲ್ಲಿ ಮಕ್ಕಳಿಗಾಗಿ ಏರ್ಪಡಿಸಿದ್ದ ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ, ಕವನ ವಾಚನ ಮಾಡಿದ ಮಕ್ಕಳಿಗೆ ಹಾಗೂ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಶಂಸನಾ ಪತ್ರ ವಿತರಿಸಲಾಯಿತು. ಕೋಲಶಿರಸಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೆಆರ್ ವಿನಾಯಕ್, ಎಸ್ಟಿಎಂಸಿ ಅಧ್ಯಕ್ಷ ಕೆರಿಯಾ ಆರ್ ನಾಯ್ಕ್, ಆರೋಗ್ಯ ರಕ್ಷಾ ಸಮಿತಿ ಉಪಾಧ್ಯಕ್ಷ ಬಾಲಕೃಷ್ಣ ನಾಯ್ಕ್, ಕತ್ತಿ ಸೇವಾ ಸಹಕಾರಿ ಸಂಘದ ಮಾಜಿ ನಿರ್ದೇಶಕ ಕೆಆರ್ ನಾಯ್ಕ್, ಕರಾಟೆ ಶಿಕ್ಷಕ ಪುನೀತ್ ನಾಯ್ಕ್, ಕಸಾಪ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ್ ಶಿರಳಿಗಿ ವೇದಿಕೆಯಲ್ಲಿದ್ದರು. ಶಿಬಿರದ ಸಂಯೋಜಕ ಪ್ರಶಾಂತ್ ಶೇಟ್ ಸ್ವಾಗತಿಸಿದರು. ಸಂಸ್ಥೆಯ ಸಂಯೋಜಕ ಸುರೇಶ್ ಕಡ್ಕೇರಿ ನಿರೂಪಿಸಿದರು. ಸಹ ಸಂಯೋಜಕ ಟಿಕೆಎಂ ಆಜಾದ್ ವಂದಿಸಿದರು. ನಮಸ್ತೆ. ಈ ದಿವಸ ಶಿರಸಿ ಸಂಚಾರ ಪೊಲೀಸ್ ಠಾಣೆಗೆ ಶಿರಸಿ ನಗರದ ಎಲ್ಲಾ ಆಟೋ ಚಾಲಕರನ್ನು ಕರೆಯಿಸಿ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಶ್ರೀ ಗಣೇಶ್ ಕೆಎಲ್ ರವರ ನೇತೃತ್ವದಲ್ಲಿ ರಸ್ತೆ ಸಂಚಾರ ನಿಯಮಗಳ ಅರಿವು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಆಟೋ ಚಾಲಕರಿಗೆ ಕಡ್ಡಾಯವಾಗಿ ಡಿಎಲ್ ಇನ್ಶೂರೆನ್ಸ್ ಪ್ರಮಾಣ ಪತ್ರ, ಕಡ್ಡಾಯವಾಗಿ ಸಮವಸ್ತ್ರ ಧರಿಸಿ ವಾಹನ ಚಾಲನೆ ಮಾಡುವುದು, ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ ನಿಷೇಧ, ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು, ತುರ್ತು ಸಂದರ್ಭದಲ್ಲಿ ERSS 112ಗೆ ಕರೆ ಮಾಡಲು ತಿಳಿಸಿ ರಸ್ತೆ ಸಂಚಾರ ನಿಯಮಗಳ ಜಾಗೃತಿ ಕಾರ್ಯಕ್ರಮ ಮಾಡಲಾಯಿತು. ಶಿರಸಿ ವೃತ್ತ ನಿರೀಕ್ಷಕರು ಶಶಿಕಾಂತ್ ವರ್ಮಾ, ಉಪನಿರೀಕ್ಷಕರು ಮಾಂತೇಶ್ ಕುಂಬಾರ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಬ್ರಾಹ್ಮಣ ವಿದ್ಯಾರ್ಥಿಗಳ ಮೇಲೆ ನಡೆದ ದೌರ್ಜನ್ಯಕ್ಕೆ ಖಂಡನಾ ಸಭೆಯಲ್ಲಿ ಬ್ರಾಹ್ಮಣ ಅನ್ನೋದು ಇದೊಂದು ಜಾತಿಯಲ್ಲ, ಇದೊಂದು ಸಿದ್ಧಾಂತ, ತತ್ವ, ಆದರ್ಶ ಎಂದು ಪ್ರಮೋದ್ ಮುತಾಲಿಕ್ ಹೇಳಿದರು. ಏಪ್ರಿಲ್ 22ರಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜೀವಜಲ ಕಾರ್ಯಪಡೆ ಶಿರಸಿ, ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಆಡಳಿತ ಸಮಿತಿ ಸ್ವರ್ಣವಲ್ಲಿ, ಶ್ರೀ ಮನ್ನೆಲೆ ಮಾವಿನ ಮಠ ಆಡಳಿತ ಸಮಿತಿ ನೆಲೆಮಾವು, ಶ್ರೀ ಸೋದೇವಾದಿರಾಜ ಮಠ ಸೋಂದಾ ಇವರ ವತಿಯಿಂದ ಬ್ರಾಹ್ಮಣ ವಿದ್ಯಾರ್ಥಿಗಳ ಮೇಲೆ ನಡೆದ ದೌರ್ಜನ್ಯಕ್ಕೆ ಖಂಡನಾ ಸಭೆಯನ್ನು ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಗಳವಾರ ನೆರವೇರಿಸಿ ಮಾತನಾಡಿದ ಮುತಾಲಿಕ್ ಅವರು,
ಜನಿವಾರ ಅಂದರೆ ಅದೊಂದು ದೀಕ್ಷೆ, ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಹೊಂದಿದ ಜನಾಂಗದ ಮೇಲೆ ವ್ಯವಸ್ಥಿತವಾಗಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಬೆಂಬಲದೊಂದಿಗೆ ಈ ಘಟನೆಗಳು ನಡೆದಿವೆ ಎಂದು ನೇರವಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡಿದರು. ಅಲ್ಲದೆ ಸಿಎಂ ಅಕ್ಕಪಕ್ಕ ಇರುವ ಕೆಲವು ನಾಸ್ತಿಕವಾದಿಗಳು, ಕಮ್ಯುನಿಸ್ಟರು ಇದ್ದಾರೆ. ಅಂತವರು ಬ್ರಾಹ್ಮಣರ ಮಕ್ಕಳ ಮೇಲೆ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರಲು ಇಂತಹ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾವು ಶಾಸ್ತ್ರ ಮತ್ತು ಶಸ್ತ್ರದ ಮುಖಾಂತರ ಮುಂದಿನ ದಿನಗಳಲ್ಲಿ ಅನಿವಾರ್ಯವಾಗಿ ಉತ್ತರ ಕೊಡಬೇಕಾಗುತ್ತದೆ ಎಂದು ಹೇಳಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಶಿರಸಿ ಜಿಲ್ಲಾ ಪ್ರತಿನಿಧಿ ಶ್ರೀಪಾದ ರಾಯ್ಸದ್ ಮಾತನಾಡಿ, ಬ್ರಾಹ್ಮಣರು ಒಟ್ಟಾಗದಿದ್ದರೆ ಬ್ರಾಹ್ಮಣರಿಗೆ ಇನ್ನು ಮುಂದೆ ಉಳಿಗಾಲವಿಲ್ಲ. ಆದುದರಿಂದ ನಮ್ಮ ಜಿಲ್ಲೆಯ ಬ್ರಾಹ್ಮಣ ವಕೀಲರನ್ನು ಒಂದುಗೂಡಿಸಿ ಚರ್ಚಿಸಿ ಸೋಮೋಟೋ ಕೇಸ್ ದಾಖಲಿಸುತ್ತೇವೆ ಎಂದು ಹೇಳಿದರು. ನಂತರ ಎಂಎಂ ಭಟ್ ಮಾತನಾಡಿ, ಎಲ್ಲಾ ಧರ್ಮದವರು ಅವರವರ ಧರ್ಮಕ್ಕೆ ಹೆಚ್ಚು ಒತ್ತು ನೀಡುತ್ತಾರೆ. ಅದರಂತೆ ಮೊನ್ನೆ ನಡೆದ ಘಟನೆ ಖಂಡನಾರ್ಹ. ಇದೊಂದು ಬ್ರಾಹ್ಮಣರಿಗೆ ಮಾಡಿದ ಅವಮಾನ ಎಂದು ಹೇಳಿದರು. ವಿದ್ಯಾವಾಚಸ್ಪತಿ ಎಂದೇ ಖ್ಯಾತಿ ಪಡೆದ ಉಮಾಕಾಂತ್ ಭಟ್ ಮಾತನಾಡಿ, ಮೊದಲು ಕನ್ನಡಿ ಮುಂದೆ ನಿಂತು ನೋಡಿಕೊಳ್ಳುವುದು, ನಂತರ ಬೇರೆಯವರನ್ನು ತಂದು ಕನ್ನಡಿ ಮುಂದೆ ನಿಲ್ಲಿಸುವುದು. ನಾವು ತಲೆಯನ್ನು ತೆಗೆಯುವವರು ಅಲ್ಲ, ತಲೆಯನ್ನು ಬಾಗಿಸಿ ವಿವೇಕವನ್ನು ಹೇಳುವವರು ಎಂದು ಹೇಳಿದರು. ಧರ್ಮದ ಬಗ್ಗೆ ಕಾಳಜಿ ಇಲ್ಲ, ಸಂಸ್ಕಾರದ ಬಗ್ಗೆ ಕಾಳಜಿ ಇಲ್ಲ, ಜನಿವಾರದ ಉಪಯೋಗದ ಬಗ್ಗೆ ಕಾಳಜಿ ಇಲ್ಲ. ಅದಕ್ಕಾಗಿ ನಾವು ಇಂದು ಇಂಥ ಅನಾಹುತಗಳನ್ನು ಎದುರಿಸಬೇಕಾಗಿ ಬಂದಿದೆ ಎಂದು ನುಡಿದರು. ಜನಿವಾರದ ಕುರಿತು ಅರಿತವನು ಜಗತ್ತಿನ ಎಲ್ಲ ತತ್ವಗಳನ್ನು ತಿಳಿದುಕೊಳ್ಳುತ್ತಾನೆ. ಅಂತಹ ಒಂದು ದಿವ್ಯ ಶಕ್ತಿ ಒಬ್ಬ ಬ್ರಾಹ್ಮಣನಿಗೆ ಇದೆ ಎಂದು ಹೇಳಿದರು. ಶ್ರೀನಿವಾಸ್ ಹೆಬ್ಬಾರ್, ಸಿಇಟಿ ಪರೀಕ್ಷೆ ಬರೆಯಲು ಹೋದ ವಿದ್ಯಾರ್ಥಿಗೆ ಜನಿವಾರ ತೆಗೆದು ಪರೀಕ್ಷೆ ಹಾಲ್ ಒಳಗೆ ಬರಬೇಕೆಂದು ಹೇಳಿದ್ದಕ್ಕೆ ಅದನ್ನು ವಿರೋಧಿಸಿ ಪರೀಕ್ಷೆ ಬರೆಯದೆ ವಾಪಸ್ಸಾದ ವಿದ್ಯಾರ್ಥಿಗೆ ಸರ್ಕಾರ ಉಚಿತ ಇಂಜಿನಿಯರಿಂಗ್ ಸೀಟ್ ಕೊಡಬೇಕು ಮತ್ತು ಅವನಿಗೆ ಉಚಿತ ಶಿಕ್ಷಣ ನೀಡಬೇಕೆಂದು ಹೇಳಿದರು. ನಂತರ ರಾಘವೇಂದ್ರ ಕಲ್ಯಾಣ ಮಂಟಪದಿಂದ ಸುಮಾರು 500ರಿಂದ 600 ಜನ ಬ್ರಾಹ್ಮಣ ಸಮಾಜದವರು ಮತ್ತು ಮುಖಂಡರು ಸೇರಿಕೊಂಡು ಎಸಿ ಆಫೀಸ್ವರೆಗೆ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮಾಡಿ ಹಕ್ಕುಚ್ಯುತಿ ಮಂಡಿಸಿ ಎಸಿ ಕಚೇರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆವಿ ಭಟ್, ಜಿಎಂ ಹೆಗಡೆ, ಕೆಎಂಎಫ್ ನಿರ್ದೇಶಕ ಸುರೇಶ್ ಚಂದ್ರ ಹೆಗಡೆ, ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ, ಜಿಎಂ ಹೆಗಡೆ ಮುಳ್ಕಂಡ, ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು, ನಿರ್ಮಲಾ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು. ಅಂತೇಳಿ ನಾನು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ಶೀಘ್ರದಲ್ಲಿ ಆ ಕೆಲಸ ಆಗಬೇಕು ಅಂತ ಹೇಳಿ. ಬಹುಶಃ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೇ ರೀತಿಯಲ್ಲಿ ಮುಂದೆ ಯಾವುದೇ ಕಾರಣದಲ್ಲೂ ಯಾವುದೇ ಹೋರಾಟದಲ್ಲೂ ಸಹಿತ ಬ್ರಾಹ್ಮಣರಿಗೆ ಎದ್ದು ಬರಬೇಕು. ನಾವು ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ನಮಗೆ ಕಡಿಮೆ. ಆದರೆ ಇನ್ನು ಮುಂದೆ ನಾವು ಬೀದಿಗಿಳಿದು ಹೋರಾಟ ಮಾಡದೇ ಇದ್ದಲ್ಲಿ ಬಹುಶಃ ನಮ್ಮ ಮೇಲೆ ಯಾರೋ ಒಬ್ಬರು ಹೇಳಿದ ಹುಚ್ಚ ಹೋಗ್ತೇವೆ ಅಂತ ಹೇಳಿ ಅವರೇ ಹೇಳಿದ ಶಬ್ದ. ಅಂದರೆ ಈ ರೀತಿಯ ಪ್ರಕರಣಗಳು ಇದ್ದು ನಮ್ಮನ್ನು ಹೊಡೆದು ಸಹಿತ ನಾವು ಸುಮ್ಮನೆ ಕೂತ್ಕೊಳ್ಳುವಂಥ ಪ್ರಮೇಯ ಇನ್ನು ಮುಂದೆ ಬರಬಾರದು. ನಾವು ಎದ್ದು ಹೇಳಬೇಕು. ಬ್ರಾಹ್ಮಣ ಮಹಾಸಭಾ ಸಂಪೂರ್ಣ ನಿಮ್ಮ ಹಿಂದಿದೆ. ಯದ್ವಾತತ್ವ ಮಾತನಾಡೋಣ. ಸೊ ಅಂಥ ಯದ್ವಾತತ್ವ ಇದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಲ್ಲರಿಗೂ ನಾನು ಮೊದಲೇ ಕ್ಷಮೆ ಕೇಳ್ತಾ ಇದ್ದೀನಿ. ಬಂಧುಗಳೇ, ಬ್ರಾಹ್ಮಣ ಅನ್ನುವಂಥದ್ದು ಇದೊಂದು ಜಾತಿ ಅಲ್ಲ, ಇದೊಂದು ಸಿದ್ಧಾಂತ ಇದೆ, ಇದೊಂದು ತತ್ವ ಇದೆ, ಇದೊಂದು ಆದರ್ಶ ಇದೆ. ಸೊ ನೀವು ಜಾತಿ ಅಂತ ತಿಳ್ಕೊಂಡು ಇವತ್ತು ಬೇರೆ ಬೇರೆ ರೀತಿಯ ಪ್ರಹಾರ ಮಾಡ್ತಾ ಇರುವಂಥದ್ದು ನಿಮ್ಮ ಮೇಲೆ ಉಗುಳ್ಕೊಂಡ ಹಾಗೆ. ಸೊ ಹಾಗಾಗಿ ಜನಿವಾರ ಅನ್ನುವಂಥದ್ದು ಕೂಡ ದಾನ ಅಲ್ಲ, ಅದು ದೀಕ್ಷೆ, ಅದೊಂದು ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಇದೆ. ಸೊ ನೀವೇನೋ ದಾನ ಅಂತ ಹೇಳಿ ಕಟ್ಟು ಮಾಡುವಂಥ ಏನು ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದ್ರ ಹಿಂದೆ ಈಗಾಗಲೇ ನಮ್ಮ ಉಮಾಕಾಂತ್ ಅವರು ಹೇಳಿದ ಹಾಗೆ ದುರುದ್ದೇಶ ಇದೆ. ಸುಮ್ಮನೆ ಅವರು ಈ ಜನಾಂಗದ ಮೇಲೆ ಪ್ರಹಾರ ಮಾಡುವಂತಹದ್ದು, ಜನಿವಾರ ಮೇಲೆ ಪ್ರಹಾರ ಮಾಡುವಂತಹದ್ದು ಸುಮ್ಮನೆ ಅಲ್ಲ, ಎಲ್ಲೋ ಒಂದು ಕಡೆ
ತಪ್ಪು ಮಾಡಿದ್ದಾರೆ ಅಂತ ಅನ್ಕೋಬಹುದು. ಸರಿ, ಇಡೀ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಸುಮಾರು 15-20 ಕಡೆ ಆಗಿದೆ ಮತ್ತು ಇನ್ನೂ ಕೆಲವೊಂದು ಕಡೆಗೆ ಹೊರಬಂದಿಲ್ಲ, ಹೇಳಿಲ್ಲ, ಭಯವಿಲ್ಲ, ಹೆದರಿಕೆ ಇಲ್ಲ. ನನಗೇನೋ ಮತ್ತೆ ಪರೀಕ್ಷೆಯಲ್ಲಿ ತೊಂದರೆ ಆಗುತ್ತೆ ಅಂತನ್ನುವಂಥ ಭಯದಿಂದ ಕೆಲವೊಂದು ಜನ ಹೇಳಿಲ್ಲ. ಹೀಗಾಗಿ ಸಾಕಷ್ಟು ಕಡೆ ಆಗಿದೆ. ಅಲಿಖಿತ ಇದು ಸೂಚನೆ ಕೊಟ್ಟು, ಒಂದು ಬರವಣಿಗೆ ಕೊಟ್ಟು, ಒಂದು ಲೆಟರ್ ಕೊಟ್ಟು ಮಾಡಿದಂಥದ್ದಲ್ಲ. ಅಲಿಖಿತ ಮೌಖಿಕವಾಗಿ ಇದೊಂದು ಇಡೀ ರಾಜ್ಯಕ್ಕೆ ಸೂಚನೆ ಹೋಗಿದೆ. ಇದರ ಹಿಂದೆ ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿದಂಥವರು ನಾಸ್ತಿಕವಾದಿಗಳು, ಕಮ್ಯುನಿಸ್ಟರು, ಹಿಂದೂ ವಿರೋಧಿಗಳ ಕುಕೃತ್ಯ ಇದು. ಯಾರು ಮಾಡ್ತಾ ಇದ್ದಾರಲ್ಲ, ಯಾರು ಮಾಡಿದಾರಲ್ಲ, ಇದು ಬರೇ ಏನೋ ಒಂದು ದಾರ ಕಟ್ ಮಾಡಿದೆ ಅಥವಾ ಜನವಾರವನ್ನು ಕಟ್ ಮಾಡಿದೆ, ಅದು ಅಪಮಾನ ಮಾಡಿದೆ, ಇನ್ನೇನೋ ಅಪಪ್ರಚಾರ ಮಾಡಿದೆ, ಹೆದರಿಸಿದೆ ಅಂತನ್ನುವಂಥದ್ದು ನಿಮ್ಮ ಉದ್ದೇಶ ಇದ್ದರೆ ಅದು ಸಫಲ ಆಗುವುದಿಲ್ಲ. ಕಾರವಾರದ ರವೀಂದ್ರನಾಥ್ ಠಾಗೂರ್ ಕಡಲ ತೀರದಲ್ಲಿ ಮೇ 4ರಿಂದ 5 ದಿನಗಳ ಕಾಲ ಅದ್ದೂರಿಯಾಗಿ ಕರಾವಳಿ ಉತ್ಸವ ಆಯೋಜಿಸಲಾಗುವುದು ಎಂದು ಎಂಸಿಎ ಅಧ್ಯಕ್ಷರು ಹಾಗೂ ಶಾಸಕ ಸತೀಶ್ ಕೆ ಸೈಲ್ ತಿಳಿಸಿದರು. ಅವರು ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಕರಾವಳಿ ಉತ್ಸವ ಆಯೋಜನೆ ಕುರಿತು ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮೇ 4ರಂದು ಸಂಜೆ ನಡೆಯುವ ಕರಾವಳಿ ಉತ್ಸವದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರವಾಸೋದ್ಯಮ ಇಲಾಖೆ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಸೇರಿದಂತೆ ರಾಜ್ಯದ ಪ್ರಮುಖ ಸಚಿವರು ಹಾಗೂ ಜಿಲ್ಲೆಯ ಎಲ್ಲಾ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು. ಮೇ 4ರಂದು ಸಂಜೆ ಸೋನು ನಿಗಮ್, 5ರಂದು ಇಂಡಿಯನ್ ಐಡಲ್ ಖ್ಯಾತಿಯ ಮೊಹಮ್ಮದ್ ದಾನಿಶ್, 6ರಂದು ಮೀಕಾ ಸಿಂಗ್, 7ರಂದು ಅನನ್ಯ ಭಟ್ ಮತ್ತು ತಂಡ, 8ರಂದು ಶಂಕರ್ ಮಹದೇವನ್ ಅವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಲಿದ್ದು, ಇವರ ಕಾರ್ಯಕ್ರಮಕ್ಕೂ ಮುನ್ನ ಸ್ಥಳೀಯ ಕಲಾವಿದರಿಂದ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಉದ್ಘಾಟನೆ ಕಾರ್ಯಕ್ರಮಕ್ಕೂ ಮುನ್ನ ರಾಜ್ಯದ ಎಲ್ಲಾ ಪ್ರಕಾರಗಳ ಕಲೆಗಳನ್ನು ಬಿಂಬಿಸುವ ಕಲಾವಿದರಿಂದ ಆಕರ್ಷಕ ಮೆರವಣಿಗೆ ನಡೆಯಲಿದೆ ಎಂದರು. ಕರಾವಳಿ ಉತ್ಸವದ ಅಂಗವಾಗಿ ಮಹಿಳೆಯರಿಗಾಗಿಯೇ ಕರಾವಳಿ ರನ್ ಕಾರ್ಯಕ್ರಮ, ರಂಗೋಲಿ ಸ್ಪರ್ಧೆ, ಗೋಡೆಗಳ ಮೇಲೆ ಚಿತ್ರ ಬಿಡಿಸುವ ಸ್ಪರ್ಧೆ, ಮೀನುಗಾರರಿಗಾಗಿ ದೋಣಿ ಸ್ಪರ್ಧೆ, ಕರಾವಳಿ ಆಹಾರ ತಯಾರಿಕಾ ಸ್ಪರ್ಧೆ, ವಿವಿಧ ಇಲಾಖೆಗಳು, ಜನಪ್ರತಿನಿಧಿಗಳು ತಂಡದ ಕಬಡ್ಡಿ ಸ್ಪರ್ಧೆ, ಸಾಕುಪ್ರಾಣಿಗಳ ಪ್ರದರ್ಶನ ಸ್ಪರ್ಧೆ, ಸಾಕುಪ್ರಾಣಿಗಳ ಅಲಂಕಾರ ಸ್ಪರ್ಧೆ, ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಎಲ್ಇಡಿ ಗಾಳಿಪಟ ಪ್ರದರ್ಶನ ನಡೆಯಲಿದೆ ಎಂದರು. ಕರಾವಳಿ ಉತ್ಸವದ ಅವಧಿಯಲ್ಲಿ ಕಾರವಾರದ ಎಲ್ಲ ಸರ್ಕಾರಿ ಕಟ್ಟಡಗಳು ಮತ್ತು ಖಾಸಗಿ ವಾಣಿಜ್ಯ ಕಟ್ಟಡಗಳನ್ನು ಆಕರ್ಷಕವಾಗಿ ದೀಪಾಲಂಕಾರ ಮಾಡಬೇಕು ಎಂದರು. ಕರಾವಳಿ ಉತ್ಸವದ ಯಶಸ್ವಿಗಾಗಿ ವಿವಿಧ ಇಲಾಖೆಯ ಅಧಿಕಾರಿಗಳು ಒಳಗೊಂಡ 15ಕ್ಕೂ ಅಧಿಕ ಸಮಿತಿಗಳನ್ನು ರಚಿಸಲಾಗಿದ್ದು, ಎಲ್ಲ ಅಧಿಕಾರಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಅತ್ಯಂತ ಯಶಸ್ವಿಗೊಳಿಸುವಂತೆ ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್, ಡಿಎಫ್ಒ ರವಿಶಂಕರ್, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಉಪವಿಭಾಗಾಧಿಕಾರಿ ಕನಿಷ್ಕ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶಿರಸಿಯ ರಾಜೀವನಗರದ ನಿವಾಸಿಯಾದ ಆನಂದ ತುರ್ವೆಮಣಿ ಹನುಮಂತ ಭೂವಿವಡ್ಡರ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಶಿರಸಿ ನಗರದ ರಾಜೀವನಗರದ ಆಲೇಸರ ರಸ್ತೆಯಲ್ಲಿ ಗಾಂಜಾ ಅಮಲು ಪದಾರ್ಥ ಮಾರಾಟ ಮಾಡುತ್ತಿದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಆತನನ್ನು ವಶಕ್ಕೆ ಪಡೆದು ಅಂದಾಜು 4,000 ರೂಪಾಯಿ ಮೌಲ್ಯದ 80 ಗ್ರಾಂ ಗಾಂಜಾ ಮಾದಕ ವಸ್ತು ಜಪ್ತಿಪಡಿಸಿಕೊಳ್ಳಲಾಗಿದೆ. ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್, ಡಿವೈಎಸ್ಪಿ ಗಣೇಶ್ ಕೆಎಲ್, ಸಿಪಿಐ ಶಶಿಕಾಂತ್ ವರ್ಮಾರವರ ಮಾರ್ಗದರ್ಶನ ಹಾಗೂ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಎಎಸ್ಐ ನಾರಾಯಣ್ ರಾಥೋಡ್, ಹನುಮಂತ್ ಕಬಾಡಿ, ಸತೀಶ್ ಅಂಬಿಕಾ, ಅಶೋಕ್ ನಾಯ್ಕ್, ಸದ್ದಾಂ ಹುಸೇನ್, ಮಲ್ಲಿಕಾರ್ಜುನ ಕುದುರಿ, ಪ್ರವೀಣ್ ಎನ್ ಭಾಗವಹಿಸಿದ್ದರು. ಪ್ರಸ್ತುತ ದೇಶದಲ್ಲಿ ಹೆಚ್ಚುತ್ತಿರುವ ಆನ್ಲೈನ್ ಹಣಕಾಸು ವಂಚನೆಗಳನ್ನು ತಡೆಯಲು ರಾಜ್ಯದಲ್ಲಿ ಸೈಬರ್ ಅಪರಾಧ ಸಹಾಯವಾಣಿ 1930 ಜೊತೆಗೆ ವೆಬ್ ಬಾಟ್ ಉನ್ನತೀಕರಣ ಮಾಡಲಾಗಿದೆ ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕ ಅಲೋಕ್ ಮೋಹನ್ ತಿಳಿಸಿದರು.
ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.